ಇಲಾಖೆಯಿಂದ ಸುಮಾರು 3,700 ಕೋಟಿಯಷ್ಟು ದುಡ್ಡು ವಿಶೇಷವಾಗಿ ಕನ್ಸ್ಟ್ರಕ್ಷನ್ ಬೋರ್ಡ್ಲಿಂದ ಸುಮಾರು 62 ಶಾಲೆಗಳು, ವಸತಿ ಶಾಲೆಗಳು, ಅದರ ಜೊತೆಗೆ 10 GTTC ಇನ್ಸ್ಟಿಟ್ಯೂಷನ್ಸ್ಗಳನ್ನ ಮಾಡಲಿಕ್ಕೆ ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ. ಇವತ್ತು ಅದರಿಂದ ನಮ್ಮ ಇಲಾಖೆಯ ಬಹಳ ದೊಡ್ಡ ಏನು ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಮಕ್ಕಳಿದ್ದಾರೆ, ಅವರು ಕನ್ಸ್ಟ್ರಕ್ಷನ್ ವರ್ಕರ್ ಮಕ್ಕಳಾಗಿ ಅವ್ರು ಕನ್ಸ್ಟ್ರಕ್ಷನ್ ವರ್ಕರ್ ಆಗಬಾರ್ದು, ಅವ್ರ ಮಕ್ಕಳಿಗೆ ಕೂಡ ವಸತಿ ಶಾಲೆ ಸಿಗಬೇಕು, ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ ಆಗಬೇಕಾದ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು ಬಜೆಟ್ ನಲ್ಲಿ ಘೋಷಣೆ ಮಾಡೋದಕ್ಕೆ ನನಗೆ ಬಹಳ ವೈಯಕ್ತಿಕವಾಗಿ ನನ್ನ ಇಲಾಖೆ ಪರವಾಗಿ ನನಗೆ ಖುಷಿಯಾಗಿದೆ. ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಸಾಲ ಮಾಡಿರ್ತಕ್ಕಂಥ ನಿಜ ಇದೆ, ಆದರೆ ಏನು ಮಾನದಂಡ ಇದೆ, ಏನೋ ಫಿಸಿಕಲ್ ಡೆಫಿಸಿಟ್ ಅಥವಾ ನಾವೇನ್ ಬಾರೋಯಿಂಗ್ ಇದೆ, GDPಗೆ ಎಷ್ಟು ಬಾರೋಯಿಂಗ್ ಮಾಡಬೇಕು ಅಥವಾ ನಮ್ದು ಫಿಸಿಕಲ್ ಡೆಫಿಸಿಟ್ ಏನಿದೆ ಅದು ವೆಲ್ ವಿತ್ ಇನ್ ದ ಪ್ಯಾರಾಮೀಟರ್ಸ್ ಇದೆ. ಡೆಫಿನೆಟ್ಲಿ ನಮ್ದು ರೆವೆನ್ಯೂ ಸರ್ಪ್ಲಸ್ ಇಲ್ಲ. ಇವತ್ತು 25,000 ಕೋಟಿ ಏನು 20,000 ಕೋಟಿ ಕಮ್ಮಿ ಆಗ್ಲಿಕ್ಕೆ ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿಯವರು ಆಲ್ರೆಡಿ ಇವತ್ತು ಬಜೆಟ್ ನಲ್ಲಿ ಹೇಳಿದ್ದಾರೆ. ಡೆಫಿನೆಟ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ರೆವೆನ್ಯೂ ಸರ್ಪ್ಲಸ್ ಮಾಡ್ಬೇಕಂತಕ್ಕಂಥ ಉದ್ದೇಶ ಸರ್ಕಾರದಿದೆ. ಆದ್ರೆ ಇವತ್ತು ನಮಗೆ GST ಇಂದ ಸುಮಾರು 15,000 ಕೋಟಿ 10,000 ಕೋಟಿಯಿಂದ ಮೈನಸ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಏಕಾಏಕಿ ಅವರು GST ಕಮ್ಮಿ ಮಾಡಿರ್ತಕ್ಕಂಥದ್ದು ಬಿಫೋರ್ ಫೈನಾನ್ಷಿಯಲ್ ಇಯರ್ಗಿಂತ ಮುಂಚೆ ಮಾಡಿದಕ್ಕೆ ನಮಗೆ ಲಾಸ್ ಆಗಿರ್ತಕ್ಕಂಥದ್ದು. ಜಲ್ ಜೀವನ್ ಮಿಷನ್ ನಲ್ಲಿ ಸುಮಾರು 15,000 ಕೋಟಿ ಅವ್ರು ಕೊಡಬೇಕು, ಅದು ಕೊಡ್ಲಿಲ್ಲ. ಹಂಗಾಗಿ ಓವರ್ ಆಲ್ ನಮ್ಮ ರೆವಿನ್ಯೂ ಏನ್ ಕಲೆಕ್ಟ್ ಆಗ್ತಾ ಇದೆ GST ಇಂದ, ಆ ದುಡ್ಡು ಕೂಡ ನಮಗೆ ಕೊಡಬೇಕಂತಕ್ಕಂಥದ್ದು ಇವತ್ತಲ್ಲ, ಮೊದಲನೇ ದಿವಸದಿಂದನೂ ನಮ್ಮ ವಾದ ಇದೆ. ಹಂಗಾಗಿ ಇವತ್ತು ನಮಗೆ ಆ ದುಡ್ಡು ಬಂದಿಲ್ಲ. ಹಂಗಾಗಿ ಇವತ್ತು ಸ್ವಲ್ಪ ಮಟ್ಟಿಗೆ ನಮಗೆ ಮೈನಸ್ ಅನ್ನು ಕಾಣ್ತಾ ಇದೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಜೆಟ್ ಬಗ್ಗೆ ಬಿಜೆಪಿ ಅವರು ಆಕ್ರೋಶ ಆಗ್ತಿದ್ದಾರೆ ಸರ್. ಚೊಂಬು ಕೊಟ್ಟಿದ್ದಾರೆ ಈ ಬಜೆಟ್. ಅದ ಕೇಂದ್ರದಿಂದ ಇವರಿಗೆಲ್ಲ ಬಂಗಾರ ತಂದು ಕೊಟ್ಟಾರೆ. ಇವರಿಗೆ ಕೇಂದ್ರ ಮೊನ್ನೆ ಆಯ್ತಲ್ಲ, ಮೋದಿ ಸಾಹೇಬರು ಎಲ್ಲರ ಮನೆಗೆ ಬಂಗಾರನೇ ಕೊಟ್ಟಿದ್ದಾರೆ. ಈ ದೇಶದ ಸಾಲ ಇವತ್ತು 200 ಲಕ್ಷ ಹೆಚ್ಚು ಕೋಟಿ ಇದೆ. ಸ್ವಾತಂತ್ರ್ಯ ಸಿಕ್ಕಿ ದೇಶದಲ್ಲಿ 55 ಲಕ್ಷ ಕೋಟಿ ಸಾಲ ಇತ್ತು, ಇವತ್ತು 225 ಲಕ್ಷ ಕೋಟಿ ಸಾಲ ಇದೆ. ಇವ್ರೇನ್ ಕೊಟ್ಟಿದಾರಂತೆ? ಇವರು ನಮಗೆಲ್ಲ ಚಂಬ ಅಂತ ಹೇಳ್ತಾರೆ. ವಿ ಆರ್ ಬೆಟರ್ ಇಫ್ ಯು ಸಿ ಎಂಟೈರ್ ಕಂಟ್ರಿ, ಕರ್ನಾಟಕ ಇಸ್ ಬೆಟರ್, ಫಾರ್ ಬೆಟರ್ ದನ್ ಅದರ್ ಸ್ಟೇಟ್ಸ್. ವಿ ಆರ್ ನಾಟ್ ಟ್ರೈಂಗ್ ಟು ಕಂಪೇರ್ ಅಂಡ್ ಸೇ ನಾವು ಔಟ್ಸ್ಟ್ಯಾಂಡಿಂಗ್ ಮಾಡಿದೀವಿ ಅಂತಲ್ಲ. ಡೆಫಿನೆಟ್ಲಿ ಬಿಕಾಸ್ ದ ಲಾರ್ಜರ್ ಪ್ರೋಗ್ರಾಮ್ಸ್, ಈ 50,000 ಕೋಟಿ 55,000 ಏನು ಕೋಟಿ ಕೊಡ್ತಾ ಇದೀವಿ, ಇದು ಡೆವಲಪ್ಮೆಂಟ್. ಇದು ವೈ ಡು ದೇ ಫೀಲ್ ಇಟ್ಸ್ ನಾಟ್ ಡೆವಲಪ್ಮೆಂಟ್? ಇಟ್ಸ್ ಮಿನಿಮಮ್ ದುಡ್ಡು ಕೊಡೋದ್ರಿಂದ ಜನರು ಆ ದುಡ್ಡನ್ನ ಮಾರ್ಕೆಟಿಗೆ ವಾಪಸ್ ತರ್ತಾ ಇದಾರೆ. ಇವತ್ತು 60,000 ಕೋಟಿ ಹೆಚ್ಚು ಕಮ್ಮಿ ನಾವೇನ್ ಕೊಡ್ತಾ ಇದೀವಿ ವರ್ಷ, ಅದು ಪುನಃ ಮಾರ್ಕೆಟಿಗೆ ವಾಪಸ್ ಬರ್ತಾ ಇದೆ. ಅದರಿಂದನೂ ಗ್ರೋತ್ ಇದೆ. ಅದಕ್ಕೆ GST ಆಗಿರ್ಲಿ, GDP ಆಗಿರಲಿ, ಪರ್ ಕ್ಯಾಪಿಟಲ್ ಇನ್ಕಮ್ ಆಗಿರಲಿ ಜಾಸ್ತಿ ಇದೆ. ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಇವತ್ತು ಥ್ರೂಔಟ್ ಇಂಡಿಯಾದಲ್ಲಿ ಕರ್ನಾಟಕ ನಂಬರ್ 1 ಇರೋದು ಕಾರಣ ಏನು? ಮತ್ತೆ ಈ ತರ ಪ್ರೋಗ್ರೆಸಿವ್ ಕಾರಣ, ಇದನ್ನು ಒಂದು ಡೆವಲಪ್ಮೆಂಟ್ ಇರೋದು. ಹ್ಯೂಮನ್ ನಲ್ಲಿ ಮನುಷ್ಯನಿಗೆ ದುಡ್ಡೆಲ್ಲ ಖರ್ಚು ಮಾಡ್ಲಿಕ್ಕೆ ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ 2 ಲಕ್ಷನೇ ಮ್ಯಾಕ್ಸಿಮಮ್ ಇರೋದು ಈ ದೇಶದಲ್ಲಿ. ಅದು ಕರ್ನಾಟಕ ನಂಬರ್ 1 ಇದೆ. ಬೇರೆ ರಾಜ್ಯಗಳಲ್ಲಿ ಇವ್ರ ರಾಜ್ಯಗಳು ಇದಾರಲ್ಲ, UP, ಬಿಹಾರ್ ಏನು 25 ವರ್ಷದಿಂದ 30 ವರ್ಷ ಆಡಳಿತ ಮಾಡಿದಲ್ಲ, ಅಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿದೆ ಅಂತ ಕೇಳಿ, 60,000 ರೂಪಾಯಿ ಇದೆ ಅಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್. ಸೊ ಹಂಗಾಗಿ ಇದನ್ನು ಕೂಡ ಒಂದು ಡೆವಲಪ್ಮೆಂಟ್ ಇದ್ದಂಗೆ. ಏನು ಯೂನಿವರ್ಸಲ್ ಮಿನಿಮಮ್ ಇನ್ಕಮ್ ಇರಬೇಕು ಮನುಷ್ಯರಿಗೆ. ನಾವೇನು 6,000 ರೂಪಾಯಿ 7,000 ರೂಪಾಯಿ ಆವರೇಜ್ ಕೊಡ್ತಾ ಇದೀವಿ. ಇದರಿಂದ ಕರ್ನಾಟಕದ ಗ್ರೋತಿಗೆ ದೊಡ್ಡ ಕಾರಣ ಆಗಿದೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. 5 ತಿಂಗಳಿಂದ ಗ್ಯಾರಂಟಿ ಕೊಟ್ಟಿಲ್ಲ, ಇನ್ನ 3 ತಿಂಗಳು ಆಹಾರ ಇಲಾಖೆ ಬಿಡುಗಡೆ ಮಾಡಿಲ್ಲ. ನೀವು ಹಿಂದಿನ 6 ತಿಂಗಳು ಬಾಕಿ ಉಳಿಸ್ಕೊಂಡು ಮತ್ತೆ ನಾವು ಗ್ಯಾರಂಟಿ ಕೊಡೋ ಮೂಲಕ ಜನರ ಆರ್ಥಿಕ ಸುಧಾರಣೆ ಎಲ್ಲಿ ಸುಧಾರಣೆ ಆಗ್ತದೆ? 24-28 ತಿಂಗಳಲ್ಲಿ 2-3 ತಿಂಗಳ ಕೊಟ್ಟಿರ್ಲಿಕ್ಕಿಲ್ಲ, ಮುಂದೆ ಕೊಡ್ತೀವಿ. ಆದ್ರೆ ಇವ್ರು ಭಾಷಣ ಹೊಡಿದ್ರೆ 15 ಲಕ್ಷ ರೂಪಾಯಿ ತಂದು ಕೊಡ್ತೀವಿ ಅಂತ ಹೇಳಿ ಇವ್ರು ಯಾರು ಕೇಳಂಗಿಲ್ಲ. ಇವರಿಗೆ ನಾವು ಅಟ್ಲೀಸ್ಟ್ ಏನ್ ಕಮೆಂಟ್ ಮಾಡಿದೀವಿ, ಏನ್ ಮಾತು ಕೊಟ್ಟಿದೀವಿ ಅದಕ್ಕೆ ಹತ್ರಕ್ಕೆ ಇದೀವಿ. ಆಗಿರ್ಬೋದು ಒಂದು 3-4 ತಿಂಗಳ ಕಮ್ಮಿ ಜಾಸ್ತಿ ಆಗಿರ್ಬೋದು, ಕೊಡ್ತೀವಿ, ಇಲ್ಲಿ ಹೋಗೋದಿಲ್ಲ. ಇವ್ರು 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಕಪ್ಪಣ ಹೊರಗಿರ್ತಕ್ಕಂಥ ವಾಪಸ್ ತರ್ತೀವಿ ಅಂತ ಹೇಳಿದ್ರು. ಇವತ್ತು ಸ್ವಿಸ್ ಬ್ಯಾಂಕ್ ನಲ್ಲಿ ಮೊದಲು 12,000 ಕೋಟಿ ಇದ್ರೆ ಇವತ್ತು 36,000 ಕೋಟಿ ಇದೆ. ಇದ್ರ ಬಗ್ಗೆ ಯಾರು ಕೇಳಂಗಿಲ್ಲ. 2,000 ರೂಪಾಯಿ ನೋಟ್ ಬಗ್ಗೆ ಯಾರು ಕೇಳಂಗಿಲ್ಲ. 500 ರೂಪಾಯಿ ನೋಟ್ಗಳು ಇವತ್ತು 85% ಸರ್ಕ್ಯುಲೇಷನ್ ಆಗಿಲ್ಲ. ಇದ್ರ ಬಗ್ಗೆ ಯಾರು ಕೇಳಂಗಿಲ್ಲ. ಇವ್ರೇನ್ ಮಾಡ್ತಾ ಇದಾರೆ, ಇಡೀ ಪ್ರಪಂಚಕ್ಕೆ ಇವರೇ ಒಂದು ದೊಡ್ಡ ವಿಶ್ವಗುರು, ಡಮ್ಮಿ ವಿಶ್ವಗುರು ಇವರು. ಇವರೇ ಒಂದು ದೊಡ್ಡದೊಂದು ಸುಮ್ಮನೆ ಒಂದು ಕೋಟ್ರೆ ಮಾಡ್ಕೊಂಡು ದಿನಾ ಬೆಳಿಗ್ಗೆ ಇದ್ರೆ ಬೆಳಿಗ್ಗೆ ಅಲ್ಲಿ ಬೇರೆ ದೇಶದಲ್ಲಿ ವಾರ್ ನಡೀತಿದ್ರೆ ಇವರೇ ಫೋನ್ ಮಾಡಿ ಎಲ್ಲ ವಾರ್ ಇವರೇ ಸೆಟ್ ಮಾಡ್ಕೊಡ್ತಾ ಇದಾರೆ. ನಮ್ ಪಾಕಿಸ್ತಾನ ಜೊತೆ ವಾರ್ ಸೆಟ್ ಮಾಡಿದ್ರೆ ಅವ್ರು ಹೇಳ್ದಂಗೆ ನಾವು ಕೇಳಬೇಕು. ಈಗ ಬೇರೆ ದೇಶದಲ್ಲಿ ವಾರ್ ಸೆಟ್ ಮಾಡಿದ್ರೆ ಇವರೇ ಫೋನ್ ಮಾಡಿ ಎಲ್ಲರೂ ಹೇಳ್ತಾ ಇದಾರೆ ಹೆಂಗ್ ಮಾಡ್ಬೇಕು ವಾರು, ಹೆಂಗಿಲ್ಲ ಅಂತಕ್ಕಂಥದ್ದು ಟಿವಿಯಲ್ಲಿ ತೋರಿಸೋದು, ಜನಕ್ಕೆ ತೋರಿಸೋದು ಅಷ್ಟೇ. ಇದು ಬಿಟ್ರೆ ಇವ್ರ ಸಾಧನೆ ಏನಿದೆ? ವಾಟ್ ಇಸ್ ದೇರ್ ಕಾಂಟ್ರಿಬ್ಯೂಷನ್? ವಾಟ್ ಇಸ್ ದೇರ್ ಟುಡೇ ಲಾಸ್ಟ್ 11 years? ವಾಟ್ ಇಸ್ ದ ಸೆಂಟ್ರಲ್ ಗವರ್ಮೆಂಟ್ ಕಾಂಟ್ರಿಬ್ಯೂಷನ್ ಫಾರ್ ದ ಕಾಮನ್ ಮ್ಯಾನ್? ಇಲ್ಲಿ ಇವತ್ತು 1% ಆಫ್ ಇಂಡಿಯನ್ ಪಾಪ್ಯುಲೇಷನ್ ಇಸ್ ಹ್ಯಾವಿಂಗ್ 40% ಆಫ್ ವೆಲ್ತ್.
4,09,000 ಕೋಟಿ 4,09,000 ಕೋಟಿ ಕಳೆದ ವರ್ಷ ಲಾಸ್ಟ್ ಈ ವರ್ಷ 4.48 ಲಾಸ್ಟ್ ಇಯರ್ ಇದ್ದು 4.9 ಲಕ್ಷ ಕೋಟಿ ಮಾಡಿರೋದು ಅದನ್ನ ಡೌನ್ ಗ್ರೇಡ್ ಮಾಡಿ 3.95 ಲಕ್ಷದ 350 ಡೌನ್ ಸೈಜ್ ಮಾಡಿ. ಸೊ ಇನ್ಫ್ಲೇಟೆಡ್ ಅಂತ ಇಲ್ಲ ಏನಾಗುತ್ತೆ ಗಾತ್ರ ಏನ್ ನಾವು ತೋರಿಸ್ತೀವಿ ಕೆಲವು ಸಂದರ್ಭದಲ್ಲಿ ಅಚೀವ್ ಮಾಡಲಿಕ್ಕಿಲ್ಲ. ಅದೇನು ನೀವು ಎಷ್ಟಿದೆ ಗಾತ್ರ ಸುಮಾರು 10,000 15,000 ಕೋಟಿ ಗಾತ್ರ. ಅದಕ್ಕೆ ನಾವ್ ಹೇಳಿದ್ವಿ ಜಸ್ಟಿಫಿಕೇಶನ್ ಕೊಟ್ಟಿದೀವಲ್ಲ. ಸೊ ಜಸ್ಟಿಫಿಕೇಶನ್ ಇಸ್ ಎವ್ರಿ ಟೈಮ್ ನಾವೇನ್ ಬಜೆಟ್ ನ ಕೊಡ್ತೀವಿ ಅದನ್ನ ಅಚೀವ್ ಮಾಡ್ಲಿದ್ರೆ ಇನ್ಫ್ಲೇಟೆಡ್ ಏನ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಇನ್ಫ್ಲೇಷನ್ ಕಾರಣ ಸಡನ್ ಆಗಿ ಕಮ್ಮಿ ಆಗಿರ್ತಕ್ಕಂಥ. ನಾನು ಇದ್ರ ಬಗ್ಗೆ ಸಂಪೂರ್ಣ ನಾನು ಮಾತಾಡಕ್ ಆಗುದಿಲ್ಲ, ಯಾಕಂದ್ರೆ ಮುಖ್ಯಮಂತ್ರಿ ಅವರು ಫೈನಾನ್ಸ್ ಮಿನಿಸ್ಟರ್ ಇಂದ ಜಾಸ್ತಿ ಅವ್ರು ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ, ಸ್ಪಷ್ಟೀಕರಣ ಕೂಡ ಅವ್ರು ಕೊಡ್ತಾರೆ ನಿಮಗೆ. ಸರ್ ಗ್ಯಾರಂಟಿಗಳು ಹೊರೆ ಆಗಿದೆಯಾ ಸರ್? ಅವ್ರ ಇಲಾಖೆ ನೀವು ಕೇಳ್ಬೇಕು. ಸರ್ ಗ್ಯಾರಂಟಿಗಳು ಏನಾದ್ರು ಹೊರೆ ಆಗಿದೆಯಾ ಸರ್? ಹೊರೆ ಏನಾಗಿಲ್ಲ ರೀ, ಇವ್ರಿಗೆ ಬಿಜೆಪಿ ಹೊರೆ ಅಂತ ಕಾಣ್ತದೆ. ಅವ್ರೇ ಹೇಳ್ತಾರದು ಗ್ಯಾರಂಟಿ ಇದ್ದ ರೊಕ್ಕ ಎಲ್ಲ. ಗ್ಯಾರಂಟಿನ ಒಂದು ಪ್ರೋಗ್ರಾಮ್ ಇದ್ದಂಗೆ, ಗ್ಯಾರಂಟಿನ ಒಂದು ಅಭಿವೃದ್ಧಿ ಇದ್ದಂಗೆ, ಗ್ಯಾರಂಟಿನ ಒಂದು ಪ್ರೋಗ್ರಾಮ್ ಇದ್ದಂಗೆ. ಅದೇ ಯಾಕೆ ಅದನ್ನ ಕಡೆಗಣಿಸ್ತಾರೆ? ಮತ್ತೆ ಇವರೆಲ್ಲ ಹೋಗಿ ಯಾಕೆ ದುಡ್ಡು ಕೊಡ್ತಾರೆ? ಅಸ್ಸಾಂನಲ್ಲಿ ಕೊಡ್ತಾ ಇದಾರೆ ಇದೇ ದುಡ್ಡು. ಬಿಹಾರ್ ನ ಕೊಟ್ರಲ್ಲ ಎಲೆಕ್ಷನ್ಕಿಂತ ಮುಂಚೆ ದುಡ್ಡು. ಎಲೆಕ್ಷನ್ಕಿಂತ ಮುಂಚೆ ಬಿಹಾರ್ 8,000 ಕೋಟಿ ಕೊಟ್ರಲ್ಲ, 8,000 ರೂಪಾಯಿ ಹಾಕಿದ್ರಲ್ಲ ಒಂದೊಂದು ಅಕೌಂಟಿಗೆ. ಎದಕ್ಕೆ ಹಾಕಿದ್ರ ಅಂತ ಇವರು? ಬಹಳ ಡೆವಲಪ್ಮೆಂಟ್ ಅದು ಎಲೆಕ್ಷನ್ಕಿಂತ 3-4 ತಿಂಗಳ ಮುಂಚೆ ಇಂತ ಒಂದು ದುಡ್ಡು ಮಾಡಿದ್ದು ಓಟ್ಗಳು ತಗೊಂಡ್ರಲ್ಲ. ಇದು ವಿಶ್ವಗುರುದು ಬಹಳ ಗ್ರೇಟ್ ಟೆಕ್ನಾಲಜಿನಾ? ಇದು ಬಹಳ ದೊಡ್ಡ ಬುದ್ಧಿವಂತಿಕೆ, ಇದು ಬಹಳ ದೊಡ್ಡ ಅಭಿವೃದ್ಧಿನ. ಇವರು ಎಲೆಕ್ಷನ್ ಗೆಲ್ಲದ್ ಬಿಟ್ರೆ ಈ ದೇಶದ ಕೊಡುಗೆ 0 ಇದೆ. ಇವತ್ತು ಇಡೀ ದೇಶದಲ್ಲಿ ನೀವು ಎಲ್ಲೇ ನೋಡಿ ಸೌತ್ ಇಂಡಿಯಾನೇ ಬಹಳ ಪ್ರೋಗ್ರೆಸಿವ್ ಆಗಿದೆ. ಯಾಕಂತಂದ್ರೆ ಇವತ್ತು ನಾವು ಮಾಡಿರ್ತಕ್ಕಂಥ ಕಳೆದ 70 ವರ್ಷದಿಂದ ಸ್ವಾತಂತ್ರ್ಯ ಸಿಕ್ಕಿಲ್ಲಿ 80 ವರ್ಷವರೆಗೆ ಏನಿದೆ, ಬಿಜೆಪಿ ನಾನ್ ರೂಲ್ ಸ್ಟೇಟಿಗೆ ನಾನ್ ಬಿಜೆಪಿ ರೂಲ್ ಸ್ಟೇಟಿಗೆ ನೋಡಿದ್ರೆ ವಿ ಆರ್ ಫಾರ್ ಬೆಟರ್ ಅಂತ ಈ ಸಂದರ್ಭ ಕೇಳಿಕಿಚ್ಚಬೇಕು. ನಾನು ವೆಲ್ಕಮ್ ಮಾಡ್ತೀನಿ. ಯಾಕಂದ್ರೆ 16 ವರ್ಷದ ಮಕ್ಕಳಿಗೆ ಈ ಸೋಷಿಯಲ್ ಮೀಡಿಯಾದಿಂದ, ಈ ಸೋಷಿಯಲ್ ಪ್ಲಾಟ್ಫಾರ್ಮ್ ಇಂದ ಹೊರಗಿರೋದ್ರಿಂದ ಬಹಳಷ್ಟು ಅಡ್ವಾಂಟೇಜ್ ಆಗ್ತಕ್ಕಂಥದ್ದು. ಇವತ್ತು ಎಲ್ಲರೂ ಬರೀ ಮಕ್ಕಳಷ್ಟೇ ಅಲ್ಲ, ನಮ್ದು ಸ್ಕ್ರೀನ್ ಟೈಮ್ 6 ತಾಸು 7 ತಾಸು 8 ತಾಸು ಆಗಿದೆ. ಇದರಿಂದ ಸೈಡ್ ಎಫೆಕ್ಟ್ಸ್ ಗಳು ಬಹಳ ಇದೆ ಇರತಕ್ಕಂಥ ವರದಿ ಇದೆ. ಇದು ಮೊದಲನೇ ಬಾರಿಗೆ ಆಸ್ಟ್ರೇಲಿಯಾ ಪ್ರಾರಂಭ ಮಾಡಿತ್ತು. ಅದಾದ್ಮೇಲೆ ಇವತ್ತು ನಮ್ಮ ದೇಶದಲ್ಲಿ ಪರಾಪ್ಸ್ ಕರ್ನಾಟಕ ಇಸ್ ನಂಬರ್ 1 ಸ್ಟೇಟ್ ಅಟ್ಲೀಸ್ಟ್ ಪ್ರೋಗ್ರೆಸಿವ್ ಆಗಿ ಯೋಚನೆ ಮಾಡಿ ನಾವು ಕಾನೂನು ತಂದಿದ್ವಿ. ಇದಕ್ಕೆ ಸಾರ್ವಜನಿಕರು ಕೂಡ ಇದನ್ನ ಬಹಳ ಪಾಸಿಟಿವ್ ಆಗಿ ಇದನ್ನ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಇದನ್ನ ಮಾಡಿದ್ರೆ ನಿಮಗೆ ನಮ್ಮ ಸಮಾಜಕ್ಕೆ ನಿಮ್ಮ ಮಕ್ಕಳು ಕೂಡ ಅನುಕೂಲ ಆಗ್ತದೆ. ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ. ಸರ್ ಬಿಜೆಪಿ ಒಂದು ಆರೋಪವನ್ನು ಮಾಡ್ತಿರೋದು ಅಲ್ಪಸಂಖ್ಯಾತರ ಓಲೈಕೆ ಬ್ರದರ್ಸ್ ಟ್ವೀಟ್ ಮಾಡಿದ್ದಾರೆ. ಅಲ್ಪಸಂಖ್ಯಾತರ ಓಲೈಕೆ ಇವತ್ತು LIC ದುಡ್ಡು ಬೇರೆ ಅದಾನಿಗೆ ಅಂಬಾನಿ ಕೊಟ್ಟರೆ ಇದು ಯಾರು ಹೋಲಿಕೆ ಮಾಡ್ತಿದಾರಂತೆ? ಇವ್ರಿಗೆ ಅದೇ ಮೈನಾರಿಟೀಸ್ ಬೆಳಗ್ಗಿನಿಂದ ಸಾಯಂಕಾಲವರೆಗೆ ಇವರು ಒಂದು ಮುಸಲ್ಮಾನರ ಹೆಸರು ಹೇಳಾರಂಗೆ, ಬಾಂಗ್ಲಾದೇಶ ಹೆಸರು ಹೇಳಾರಂಗೆ, ಪಾಕಿಸ್ತಾನ ಹೆಸರು ಹೇಳಾರಂಗೆ. ಇವ್ರಿಗೆ ಬೆಳೆನೇ ಬೇಯೋದಿಲ್ಲ. ಯಾವಾಗ್ಲೂ ಅಷ್ಟೇ ನಮ್ಮ ಬಜೆಟ್ಗಳು ಬರೀ ಮೈನಾರಿಟೀಸ್ ಬಜೆಟ್ ಇರ್ತವೆ ಇವ್ರಿಗೆ. ಇವ್ರು ಹೇಳೋದು ಬೆಳಗ್ಗಿನ ಸಾಯಂಕಾಲವರೆಗೆ ಇದೆ, ಇನ್ ಏನು ಹುಡುಕದ ಇವ್ರ ಬಜೆಟ್ ಏನಿದೆ ಅಂತ. ಇವ್ರ ಬಜೆಟ್ ಬಗ್ಗೆ ನಾನು ಮಾತಾಡುತ್ತಂತ ಕೇಂದ್ರದ ಬಜೆಟ್ ಬಗ್ಗೆ ಎಲ್ಲ ಗ್ರೇಟ್ ಇವ್ರ ಬಜೆಟ್. ಏನೋ ಒಂದು ಹುಡುಕ್ಬೇಕನ್ನೋ ಒಂದು ಹೇಳ್ಬೇಕು. ಅದ್ ಬಿಟ್ರೆ ಬೇರೆ ಇದೆ ಹೆಂಗ? ಹೌ ಇಟ್ ಇಸ್ ಔಟ್ ಆರ್ ಡಿಫೈನಿಂಗ್ ಇಟ್ ಆನ್ ವಾಟ್ ಕಾಸ್? ಏನ್ ರೀಸನ್ ಏನಂತ ಹೇಳ್ಬಿಟ್ರೆ ಮುಗಿತ ಕೇಳ್ಬೇಕಲ್ಲ. ಏನ್ ಸರ್ ಹಿಂಗ್ ಹೇಳಿದ ಅರ್ಥ ಏನಂತ ಬಿಡಿಸಿ ಹೇಳಕ್ ಕೇಳ್ರಿ. ಟ್ವೀಟ್ ಮಾಡಿದ್ರೆ ಸರ್ ಎಷ್ಟು 400 ಕೋಟಿ ಉರ್ದು ಶಾಲೆಗಳಿಗೆ ಕೊಟ್ಟಿದ್ದೀರಿ, ವೃದ್ಧಾಪ್ಯವೇತನ ಮಾಡ್ತೀವಿ, ವಕ್ಫ್ ಏನು 5 ಕೇಂದ್ರಗಳನ್ನ ಮಾಡೋದಕ್ಕೆ ಕೂಡ ಮಾಡಿದ್ದಾರೆ. ಉಲ್ಲೇಖ ಜಾಸ್ತಿ ಆಗ್ತಿದೆ ಟ್ವೀಟ್ ಮಾಡಿ. ಇವ್ರದ್ದು ಬಿಜೆಪಿ ಅವರು ಅಧಿಕಾರಕ್ಕೆ ಬಂದ್ರಿಂದ 10,000 ಕೋಟಿ ಇವ್ರ ಅಕೌಂಟ್ ಬಿಜೆಪಿ ಪಾರ್ಟಿ ಆಫೀಸ್ ದುಡ್ಡು ಬಂತಲ್ಲ, ಇದು ಯಾರಿಗೆ ಬಂತಂತೆ? ಇವ್ರದ್ದು 10,000 ಕೋಟಿ ಇದೆಯಲ್ಲ ಬಿಜೆಪಿ ಪಾರ್ಟಿ ಫಂಡ್ 10,000 ಕೋಟಿ ಇದೆಯಲ್ಲ. ಮತ್ತೆ ಇವ್ರ ಯಾಕೆ ಶಾಲೆಗಳು ಕಟ್ಟಿಲ್ಲಂತ? ಇವ್ರಿಗೆ ಎಲ್ಲಿಂದ ಬಂತ 10,000 ಕೋಟಿ ಇವರಿಗೆ? ಬಿಜೆಪಿ ಅವರಿಗೆ ಯಾರು ಇವತ್ತು ಈ ದೇಶದಲ್ಲಿ ಬೀಫ್ ಎಕ್ಸ್ಪೋರ್ಟ್ ಮಾಡ್ತಾರೆ, ಗೋಹತ್ಯೆ ಮಾಡಿ ಬೀಫ್ ಎಕ್ಸ್ಪೋರ್ಟ್ ಮಾಡ್ತಾ ಇದಾರೆ, ಅವರಿಂದನೇ 30 ಕೋಟಿ ಚಂದ ತಗೊಂಡಾರೆ ಇವರು. ಇದ್ರ ಬಗ್ಗೆ ಏನ್ ಮಾತನಾಡ್ತಾರಂತ? ಇದ್ರ ಬಗ್ಗೆ ದಯಮಾಡಿ ಬಿಜೆಪಿ ಅವ್ರು ಕೇಳಿ. 30 ಕೋಟಿ ರೂಪಾಯಿ ಚಂದ ತಗೊಂಡಿದ್ದಾರೆ. ಬೀಫ್ ಎಕ್ಸ್ಪೋರ್ಟ್ ಮಾಡೋ ಕಂಪನಿಯಿಂದಾನೇ 30 ಕೋಟಿ ಚಂದ ತಗೊಂಡಿದ್ದಾರೆ. ಆಫೀಸ್ಗಳು ಕಟ್ಟಿದ್ದಾರೆ. ಇವತ್ತೇನು ಈ ದೇಶದಲ್ಲಿ ಗೋಹತ್ಯೆ ಆಗಿ ಎಕ್ಸ್ಪೋರ್ಟ್ ಆಗ್ತಕ್ಕಂತ ಆ ಕಂಪನಿಗಳಿಂದ ದುಡ್ಡು ತಗೊಂಡು ಇವತ್ತು ಬಿಜೆಪಿ ಆಫೀಸ್ ಕಟ್ಟಿ ಇವತ್ತು ಬಿಜೆಪಿ ಅವರ ಅಕೌಂಟ್ ನಲ್ಲಿ ಬಿಜೆಪಿಯ ಟೋಟಲ್ ಪಾರ್ಟಿ ಅಕೌಂಟ್ ನಲ್ಲಿ 10,000 ಕೋಟಿ ಇದೆ. ಇದ್ರ ಬಗ್ಗೆ ಕೇಳಿ 10,000 ಕೋಟಿ ಎಲ್ಲಿ ಬಂತಂತ ಕೇಳಿ. ಆಮೇಲೆ ಇದ್ರದ್ದು ವಿಶೇಷವಾಗಿ ಪ್ರಧಾನಮಂತ್ರಿಯ ರಿಲೀಫ್ ಫಂಡ್ ಬಗ್ಗೆ ಯಾಕೆ ಮಾತನಾಡ್ತಾರೆ ಇವರು? ಪ್ರಧಾನಮಂತ್ರಿ ಕ್ವಶನ್ ಯಾಕೆ ಮಾಡ್ರಿ ಅಂತ ಹೇಳ್ತಾರಲ್ಲ. ಪ್ರಧಾನಮಂತ್ರಿ ರಿಲೀಫ್ ಫಂಡ್ ಏನ್ ದುಡ್ಡು ತಗೊಂಡ್ರು ಕೋವಿಡ್ ಸಂದರ್ಭದಲ್ಲಿ, ಆ ದುಡ್ಡು ಬಗ್ಗೆ ಪ್ರಶ್ನೆ ಕೇಳಬಾರ್ದು, ಆ ದುಡ್ಡು ಬಗ್ಗೆ ಪ್ರಶ್ನೆ ಕೇಳಬಾರ್ದು ಅಂತ ಈ ದೇಶದ ವ್ಯವಸ್ಥೆಯಲ್ಲಿ ಹೇಳ್ತಾರಲ್ಲ. ಇದ್ರ ಬಗ್ಗೆ ಏನ್ ಮಾತನಾಡ್ತಾರಂತ ಇದು ಕೇಳಿ ಆಮೇಲೆ ಮಾತಾಡೋಣ ಅವ್ರಿಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.